ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತಾ ಇದ್ದೇನೆ. ಇಂದು ನಾವು ವಿಮೋಚನಾ ಕಾಂಡ 13ನೇ ಅಧ್ಯಾಯ 11ರಿಂದ 13ನೇ ವಚನವನ್ನ ನಾವು ಧ್ಯಾನ ಮಾಡಲಿದ್ದೇವೆ. ಓದಿಕೊಳ್ಳೋಣ. ಯೆಹೋವನು ತಾನು ನಿಮಗೂ ನಿಮ್ಮ ಪಿತೃಗಳಿಗೂ ಕೊಟ್ಟ ಪ್ರಮಾಣ ವಚನದ ಮೇರೆಗೆ ನಿಮ್ಮನ್ನು ಕಾನಾನ್ಯರ ದೇಶಕ್ಕೆ ಬರಮಾಡಿ, ಆ ದೇಶವನ್ನು ನಿಮಗೆ ಕೊಟ್ಟ ನಂತರ ನಿಮ್ಮಲ್ಲಿಯೂ ನಿಮ್ಮ ಪಶುಗಳಲ್ಲಿಯೂ ಹುಟ್ಟುವ ಪ್ರಥಮ ಗರ್ಭವನ್ನೆಲ್ಲ ಗಂಡಾದ ಪಕ್ಷಕ್ಕೆ ಯೆಹೋವನ ಭಾಗವೆಂದು ತಿಳಿದುಕೊಂಡು ಆತನಿಗೆ ಸಮರ್ಪಿಸಬೇಕು. ಕತ್ತೆಯ ಚೊಚ್ಚಲ ಮರಿಗೆ ಬದಲಾಗಿ ಕುರಿ ಮರಿಯನ್ನು ಕೊಟ್ಟು ಆ ಕತ್ತೆ ಮರಿಯನ್ನು ಬಿಡಿಸಿಕೊಳ್ಳಬಹುದು. ಹಾಗೆ ಬಿಡಿಸಿಕೊಳ್ಳದೆ ಹೋದರೆ ಅದರ ಕುತ್ತಿಗೆ ಮುರಿದು ಕೊಲ್ಲಬೇಕು. ಮನುಷ್ಯರ ಚೊಚ್ಚಲ ಗಂಡನ್ನಾದರೂ ಬದಲು ಕೊಟ್ಟು ಬಿಡಿಸಲೇಬೇಕು. ಸೊ ಇಲ್ಲಿ ದೇವರು ಒಂದು ಕಟ್ಟಲೆ ನೀಡ್ತಾ ಇದ್ದಾರೆ ನೋಡ್ರಿ. ನಾನು ಪ್ರಮಾಣ ವಚನ ಮಾಡಿದ್ದೀನಿ, ನಿಮ್ಗೆ ಆದೇಶ ಕೊಡ್ತೀನಿ ಅಂತ ನಾನು ಕೊಟ್ಟೇ ಕೊಡ್ತೀನಿ. ನಾನು ಕೊಟ್ಟಿದ್ದರ ಒಂದು ಜ್ಞಾಪಕಾರ್ಥವಾಗಿ ನಿಮ್ಮ ಚೊಚ್ಚಲಾದದ್ದನ್ನ ದೇವರಿಗೆ ಕೊಡಬೇಕು. ಪ್ರಾಣಿಗಳಲ್ಲಿಯೂ ಚೊಚ್ಚಲಾದದನ್ನ ನೀವು ದೇವರಿಗೆ ಕೊಡಬೇಕು. ಅದು ಕರ್ತನ ಭಾಗವನ್ನು ಕೊಡಬೇಕು. ಅಂದ್ರೆ ದೇವರು ನಿಮ್ಗೆ ಬೆಸ್ಟ್ ಆದದನ್ನು ಕೊಟ್ಟಿದ್ದಾರೆ, ನಾನು ಬೆಸ್ಟ್ ಆದದನ್ನ ಕೊಡ್ತೀನಿ ಅನ್ನೋದು ಇದರ ಅರ್ಥ ಅಷ್ಟೇ. ಹೊಸ ಒಡಂಬಡಿಕೆಯಲ್ಲಿ ನಾವು ಆ ಥರ ಮಾಡಬೇಕು ಅಂತಲ್ಲ. ಹೊಸ ಒಡಂಬಡಿಕೆಯಲ್ಲಿ ಯೇಸುವೇ ಆ ಕುರಿಮರಿ ಆದ್ರು. ಹೀಗಾಗಿ ಪ್ರತಿದಿನ ನಮ್ಮ ದೇಹವನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕು. ಅದೇ ವಿವೇಕಪೂರ್ವಕವಾದ ಆರಾಧನೆ. ಬಟ್ ಇಲ್ಲಿ ನಾವು ನೋಡ್ತೀವಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ಆ ನಿಯಮನ ಮಾಡಿದ್ರು. ಕತ್ತೆ ಚೊಚ್ಚಲೆ ಮರಿಗೆ ಬದಲಾಗಿ ಕುರಿ ಮರಿಯನ್ನು ಕೊಡ್ಬೇಕು. ಯಾಕಂದ್ರೆ ಕತ್ತೆ ಅನ್ನುವಂಥದ್ದು ಅದು ಹೀನವಾದದ್ದು, ಅದು ದೇವರಿಗೆ ಬೇಡ. ಆದ್ರೆ ಅದರ ಬದಲಾಗಿ ಕುರಿ ಮರಿ ದೇವರಿಗೆ ಕೊಡ್ಬೇಕು. ನಮ್ಮಲ್ಲಿ ಹೀನವಾದದ್ದು, ಪ್ರಿಯ ದೇವರ ಮಕ್ಕಳೇ, ನಾವು ಕೆಲವು ಸಲ ಇದು ನಮ್ಮ ಒಂದು ಡಿವೋಷನ್ಗೂ ಅನ್ವಯ ಆಗ್ತದೆ. ಕೆಲವರೆಲ್ಲರೂ ಸಾಯಂಕಾಲ ಮಾತ್ರವೇ ಪ್ರಾರ್ಥನೆ ಮಾಡಿ ಬೈಬಲ್ ಓದ್ತಾರೆ, ಬೆಳಿಗ್ಗೆ ದೇವರನ್ನು ನೋಡೋದಿಲ್ಲ. ಬೆಳಿಗ್ಗೆ ಇಟ್ಸ್ ಅ ಫ್ರೆಶ್ ಟೈಮ್. ಆ ಫ್ರೆಶ್ ಟೈಮ್ ಅನ್ನ ನಾವು ಬೈಬಲ್ ಓದಕ್ಕೆ, ಪ್ರಾರ್ಥನೆ ಮಾಡಕ್ಕೆ ಕೊಡೋರಾಗಿರ್ಬೇಕು. ಗಿವ್ ದ ಬೆಸ್ಟ್ ಟು ಗಾಡ್. ಅದರರ್ಥ ಸಾಯಂಕಾಲ ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅವಾಗ್ಲೂ ಮಾಡಬೇಕು. ಬಟ್ ಅದೇ ತರ ಮುಂಜಾನೆ ಬೆಸ್ಟ್ ಆದದ್ದು ನಮ್ಮ ಪ್ರಥಮ ಫಲವನ್ನ ನಾವು ದೇವ್ರಿಗೆ ಕೊಟ್ಟಾಗ ನಿಜವಾಗ್ಲೂ ದೇವರು ನನಗೆ ಬೆಸ್ಟ್ ಆದದನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಥ್ಯಾಂಕ್ಫುಲ್ನೆಸ್ ಹಾರ್ಟ್ ನನಗೆ ನಿನಗೆ ಸೂಚಿಸುವಂಥದ್ದಾಗಿದೆ. ಆ ರೀತಿ ದೇವರು ನಮ್ಮನ್ನ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡಿದ್ಯಪ್ಪ. ಅನೇಕ ವೇಳೆ ಮುಂಜಾನೆ ಟೈಮನ್ನು ಅನೇಕರು ಕೊಡ್ತಾ ಇಲ್ಲ, ತಮ್ಮ ಕೆಲಸಗಳಿಗೋ ತಮ್ಮ ವ್ಯಾಪಾರಕ್ಕೋ ಅಥವಾ ಸೇವೆಗಳಿಗೋ ಕೊಡೋದುಂಟು. ಆದರೆ ನೀನು ಇಷ್ಟಪಡೋದು ಮುಂಜಾನೆ ಟೈಮ್ ನಾವು ನಿನಗೆ ಕೊಡಬೇಕೆಂಬುದಾಗಿ. ಅಪ್ಪ, ನಿನಗೆ ಕೊಡುವಾಗೆ ನಮ್ಮೆಲ್ಲರನ್ನು ಉಪಯೋಗಿಸು. ಆ ಬೆಸ್ಟ್ ಆದದನ್ನು ಕೊಡುವಾಗ ನಮ್ಮನ್ನು ಉಪಯೋಗಿಸು. ಮುಖ್ಯವಾಗಿ ಯಾರ್ಯಾರು ತಮ್ಮ ಜೀವಿತವನ್ನ ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿಕೊಟ್ಟಿಲ್ವೋ, ಯೌವನ ಪ್ರಾಯವನ್ನ, ಚಿಕ್ಕ ಪ್ರಾಯವನ್ನು ನಿನಗೆ ಒಪ್ಪಿಸಿಕೊಟ್ಟಿಲ್ವೋ, ಅವರೆಲ್ಲರೂ ತಮ್ಮ ಜೀವಿತವನ್ನು ಹಿಂದೆ ನಿನಗೆ ಒಪ್ಪಿಸಿಕೊಡುವ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು,